ಕಮನ್ ಒಳಗಿಂತ ಎಂಟ್ರಿ ಆಗಿ ರಾಯರ್ದ ದರ್ಶನ ತಗೊಳಕತ್ತ ಸೀದಾ ನಾವು ಒಳಗೆ ಹೊಂಟು ಬಿಟ್ಟಿವ್ರಿ. ತುಂಬಾ ರಶ್ ಐತಿ ಮತ್ತು ಎಷ್ಟು ನೆಮ್ಮದಿ ಆಗಿದ್ದು ಅಂತ ಜಾಗ ಐತಿ ಗೊತ್ತಾ. ಎಷ್ಟು ನೋಡ್ರಿ ಸೌಂಡ್ ಕೇಳಿಸ್ತಿರ್ಬೋದು. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಾರ ಇಲ್ಲಿ ನೋಡಕತ್ತಿರ್ಲ. ಭವ್ಯವಾಗಿಂತ ಎಲ್ಲ ಜನ ಬಂದ್ಬಿಟ್ಟಾರ. ಸೊ ಇಲ್ಲಿ ರಾಯರ್ದ ಒಂದು ಕಮಾನ್ ಒಳಗಿಂತ ಮೇನ್ ಎಂಟ್ರಿ ಒಳಗಿಂತ ಗೇಟ್ ಒಳಗಿಂತ ಎಂಟ್ರಿ ಆಗಿ ಸೀದಾ ಇನ್ನ ದರ್ಶನ ತಗೊಳಕ ಅಲ್ಲಿ ಹೊಂಟು ಬಿಟ್ಟಿವ್ರಿ. ಸೊ ನೋಡ್ರಿ ಲೆಟ್ಸ್ ಗೋ. ಯಾಕೆ ಲೇಟ್ ಮಾಡೋಣಂತ ಮತ್ತೆ ಸಿಕ್ಕಾಪಟ್ಟಿ ಲೇಟ್ ಆಗ್ಬಿಟ್ಟೈತಿ. 6 ಗಂಟೆ ಬರೋದಿತ್ತು ಟೈಮಿಂಗ್ ಆಗಿತ್ತ. ನಮಸ್ಕಾರ ಇಲ್ಲ ನಮ್ಮ ಬೆಂಕಿ ಮಂದಿಗೆ, ನೀವು ಎಲ್ಲರೂ ಕೂಡ ಬೆಂಕಿ ಇದರ್ತ ನಾ ಅನ್ಕೊಂಡಿರ್ತೀರಿ. ಬೆಂಕಿ ಇರಾಗಬೇಕ್ರಿ. ಇವತ್ತು ನಾವು ಬಂದ್ಬಿಟ್ಟಿವ್ರಿ ಮಂತ್ರಾಲಯ ಒಳಗ. ಇಲ್ಲಿ ಸ್ಟೇ ಮಾಡಿದ್ವಿ, ನೈಟ್ ಬಂದು ಸ್ಟೇ ಮಾಡಿಬಿಟ್ಟಿವ್. ಈಗ ಮುಂಜಾನೆ ಇವತ್ತು ಗುರುವಾರ ಐತ್ರಿ, ಫುಲ್ ರಶ್ ಐತಿ ಮಂತ್ರಾಲಯ ಒಳಗ. ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ದರ್ಶನ ತಗೊಳಕತ್ತ ನಾ ಸೀದಾ ಹೊಟ್ಟು ಬಿಟ್ಟಿನಿ. ಫುಲ್ ಕಿಚ್ಚನಾಗಿ ರೆಡಿ ಆಗಿಬಿಟ್ಟಿನಿ. ಇನ್ನು ನನ್ನ ರಾಣಿ ತಗೊಂಡು ಸೀದಾ ಅಲ್ಲಿ ಗುಡಿ ಹತ್ರ ಹೋಗೋಣತ್ತ. ಗುಡಿ ಇಲ್ಲಿಂದ್ರ ಒಂದು 2 ಕಿಲೋಮೀಟರ್ ಐತ್ರಿ. ಸೊ ಅಲ್ಲಿ ನಾನು ಮುಂಚೆ ಕೇಳಿದ್ದೆ, ಬಟ್ ಅಲ್ಲಿ ಲಾಜ್ ಅದು ಕೇಳಿದ್ದಾರೆ, ಅಲ್ಲಿ ರೂಮ್ಸ್ ಕೇಳಿದ್ದೆ. ಸೊ ತುಂಬಾ ಕಾಸ್ಟ್ಲಿ ಇತ್ತು. ಅದಕ್ಕೆ ಇಲ್ಲಿ ಸ್ವಲ್ಪ ದೂರ ಯಾಕೆ ಪರವಾಗಿಲ್ಲ, ಬಟ್ ಇಲ್ಲಿ ತಗೊಂಡು ನೈಟ್ ಸ್ಟೇ ಮಾಡಿ ಈ ಸೀದಾ ಆ ಕಡೆ ಹೊಂಟಿದ್ವಿ. ಸೊ ಲೆಟ್ಸ್ ಗೋ, ನಿಮ್ಗೆ ತೋರಿಸ್ತೀನಿ ಅಂತ ಸೀದಾ ಅಲ್ಲೇ ಹೋಗಿ ರಾಣಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟಿವ್ರಿ. ಇಲ್ಲಿ ಸೀದಾ ಕಮಾನ್ ಐತಿ. ಆ ಕಮಾನ್ ಒಳಗಿಂತ ಎಂಟ್ರಿ ತಗೊಂಡು ಈ ಕಡೆ ಗುಡಿ ಹತ್ರನ ಹೊಂಟಿವ್ರಿ ಆ ಕಡೆ ದರ್ಶನ ತಗೊಳಕ. ಸಿಕ್ಕಾಪಟ್ಟಿ ಗಾಡಿಗಳು ಬಂದ್ಬಿಟ್ಟಾವ ಇಲ್ಲಿ. ನಮ್ಮ ರಾಣಿ ಇಲ್ಲಿ ಹಚ್ಚಿದಿ, ನೋ ಪಾರ್ಕಿಂಗ್ ಐತಿ. ಆದ್ರೂ ಕೂಡ ಹಚ್ಚು ಏನಾಕೈತಿ ಗೊತ್ತಿಲ್ಲ. ಸಿಕ್ಕಾಪಟ್ಟಿ ಗದ್ಲ ಐತಿ. ಅಲ್ಲಿ ತನಕ ನಾವು ಬರೋ ತನಕ ಗಾಡಿ ಇದ್ರು ಸೇಫ್ ಆಗಿದ್ರೆ ಬೆಸ್ಟ್ ಆಕೈತಿ. ಸೊ ನೋಡೋಣತ್ರಿ ಹಂಗಂಗೆ ಆಕೈತಿ. ಕಮನ್ ಒಳಗಿಂತ ಎಂಟ್ರಿ ಆಗಿ ರಾಯರ್ದ ದರ್ಶನ ತಗೊಳಕತ್ತ ಸೀದಾ ನಾವು ಒಳಗೆ ಹೊಂಟು ಬಿಟ್ಟಿವ್ರಿ. ತುಂಬಾ ರಶ್ ಐತಿ ಮತ್ತು ಎಷ್ಟು ನೆಮ್ಮದಿ ಆಗಿದ್ದು ಅಂತ ಜಾಗ ಐತಿ ಗೊತ್ತಾ. ಶಾಂತ ಐತ್ರಿ. ಯಾವುದೋ ಒಂದು ಎಷ್ಟು ನೋಡ್ರಿ ಸೌಂಡ್ ಕೇಳಿಸ್ತಿರ್ಬೋದು. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಾರ ಇಲ್ಲಿ ನೋಡಕತ್ತಿರ್ಲ. ಭವ್ಯವಾಗಿಂತ ಎಲ್ಲ ಜನ ಬಂದ್ಬಿಟ್ಟಾರ. ಸೊ ಇಲ್ಲಿ ರಾಯರ್ದ ಒಂದು ಕಮಾನ್ ಒಳಗಿಂತ ಮೇನ್ ಎಂಟ್ರಿ ಒಳಗಿಂತ ಗೇಟ್ ಒಳಗಿಂತ ಎಂಟ್ರಿ ಆಗಿ ಸೀದಾ ಇನ್ನ ದರ್ಶನ ತಗೊಳಕ ಅಲ್ಲಿ ಹೊಂಟು ಬಿಟ್ಟಿವ್ರಿ. ಸೊ ನೋಡ್ರಿ ಲೆಟ್ಸ್ ಗೋ. ಯಾಕೆ ಲೇಟ್ ಮಾಡೋಣಂತ ಮೊದಲು ಸಿಕ್ಕಾಪಟ್ಟಿ ಲೇಟ್ ಆಗ್ಬಿಟ್ಟೈತಿ. 6 ಗಂಟೆ ಬರೋದಿತ್ತು ಟೈಮಿಂಗ್ ಆಗಿತ್ತ. ಬಟ್ 6 ಗಂಟೆ ಆಗಿ ನಾವು 8:00 ಬಂದ್ಬಿಟ್ಟಿವ್ರಿ. ಇನ್ನು ಒಳಗೆ ಪಾಳೆ ಸಿಗ್ತೈತಿ ಜಲ್ದಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಗುರುವಾರ, ರಾಯರ್ದ ವಾರ ಇವತ್ತು. ಸೊ ಅದರಾಗ ನಾವು ಲೇಟಾಗಿ ಬಂದೀವಿ ಅಂದ್ರೆ ತುಂಬ ಲೇಟ್ ಆಗ್ಬೋದು, 4-5 ತಾಸು ಥರ ಆಗ್ಬೋದು. ಸೊ ನೋಡೋಣತ್ತ ಹೆಂಗೆ ಆಗ್ತದೆ ಅದು ಎಲ್ಲ ತೋರಿಸ್ತೀನಿ ಅಂತ. ಸೊ ಅಲ್ಲಿ ತನಕ ಹಿಂಗೆ ಇರೋದನ್ನ ಕೇಳ್ಕೊತೀನಿ. ಓಕೆ ಲೆಟ್ಸ್ ಗೋ. ಲೈನ್ ಒಳಗಿಂತ ಪಾರಾಗಿ ನಾವು ಸೀದಾ ಇನ್ನು ರಾಯರ್ದ ಒಳಗೆ ದರ್ಶನ ತಗೊಳಕಂತ ಹೊಂಟು ಬಿಟ್ಟಿವ್ರಿ. ಸೊ ನೋಡ್ತಿರಲ್ಲ ಕ್ಲೂ ಇಲ್ಲಿಂದ ಇನ್ನೂ ಸ್ಟಾರ್ಟ್ ಇದೆ. ಸೊ ಒಳಗೆ ರಾಯರ್ದ ದರ್ಶನ ತಗೊಳಗೆ ಇನ್ನೂ ಒಳಗೆ ಲೈನ್ ಹಚ್ಬೇಕ್ರಿ. ಅಲ್ಲಿ ಶರ್ಟ್ ಮತ್ತು ಬನಿಯನ್ ತೆಗಿಬೇಕ್ರಿ. ಇಲ್ಲಿ ಅದೇ ಒಳಗೆ ಹೋಗ್ಬೇಕು. ರಾಯರ್ದೆಲ್ಲ ದರ್ಶನದು ಆತ್ರಿ. ತುಂಬ ಖುಷಿ ಆಗ್ಬಿಡ್ತ. 1 ವರ್ಷ ಮುಂಚೆ ಅವಾಗ ನಾ ಬಂದಿದ್ದೆ. ಸೊ ಅದು ಆದ್ಮೇಲೆ ಇವತ್ತು ನಾನು ಬಂದ್ಬಿಟ್ಟಿನಿ. ಸೊ ಇಲ್ಲಿ ನೋಡಕತ್ತಿಲ್ಲ ಸಿಕ್ಕಾಪಟ್ಟಿ ಭಕ್ತಾದಿ ಜನಗಳು ಬಂದ್ಬಿಟ್ಟಾರ. ಇವತ್ತು ಗುರುವಾರ ಐತಲ್ಲ ಅದಕ್ಕೆ ತುಂಬ ರಶ್ ಐತ್ರಿ. ಸೊ ರಾಯರ್ದ ಇಲ್ಲಿ ಕಾಣಕತ್ತಿರ್ಬೋದು. ಇಲ್ಲಿ ಒಳಗೈತಿ ಇಲ್ಲಿ ರಾಯರ್ದ. ಸೊ ಒಳಗೆ ಕ್ಯಾಮೆರಾ ಅಲೌಡ್ ಇದ್ದಿದ್ದಿಲ್ಲ, ಅದಕ್ಕೆ ಯಾವ ಫುಟೇಜ್ಗಳು ತಗೊಂಡಿಲ್ಲ. ಈಗ ಸೀದಾ ಹೊರಗೆ ಹೋಗೋಣತ್ತ. ರಾಯರ್ದ ದರ್ಶನ ತಗೊಂಡು ನೆಮ್ಮದಿ ಇದೆಯಂತ ಜಾಗ, ನೆಮ್ಮದಿ ಅಂತ ಸ್ಥಳ ಯಾವುದಪ್ಪ ಅಂದ್ರೆ ರಾಯರ್ದ ದೇವಸ್ಥಾನ. ಸೊ ಅಲ್ಲಿ ರಾಯರ್ದ ದರ್ಶನ ತಗೊಂಡ್ವಿ. ತುಂಬಾ ಖುಷಿ ಆಗ್ಬಿಡ್ದು. ಏನ್ ಹೇಳಿ ಎಷ್ಟು ಹೇಳಿದ್ರು ಕಮ್ಮಿ ಐತೆ ಅವ್ರ ಬಗ್ಗೆ. ಸೊ ನೋಡ್ತಿರ್ಲ ಲಕ್ಷಾಂತರ ಜನಗಳು ಬಂದ್ಬಿಟ್ಟಾರ. ಎಲ್ಲರೂ ರಾಯರ್ದ ದರ್ಶನ ತಗೊಳಕ್ ಬಂದ್ಬಿಟ್ಟಾರ. ಇವತ್ತು ಅದ್ರಾಗ ಗುರುವಾರ ಐತಿ, ಸಿಕ್ಕಾಪಟ್ಟೆ ಜನ ಬಂದಾರ. ಸೊ ಈ ಕಡೆ ಕೂಡ ರಶ್ ಐತಿ. ನನಗೆ ಅನ್ಸು ಮಟ್ಟಿಗೆ ಜಾಸ್ತಿ ಲೇಟ್ ಆಗ್ತದೆ ನಾನು ಅನ್ಕೊಂಡಿದ್ದೆ. ಯಾಕಂದ್ರ ಗುರುವಾರ ಮತ್ತು ಹಂಗಂಗೆ ಹೇಳಾಗ್ತ 3-4 ತಾಸು ಆಗ್ತೈತೆ ಅನ್ಕೊಂಡಿದ್ರೆ, ಬಟ್ ಅಷ್ಟೇನು ಆಗಿಲ್ರಿ. ಒಂದು ಇಲ್ಲಿಂದ್ರೆ 1/2 hour ಎಲ್ಲ ದರ್ಶನ ಮುಗಿದ್ಬಿಟ್ಟಿದ್ವಿ. ಸೀದಾ ಹೊರಗಡೆ ಬಂದ್ಬಿಟ್ಟಿವ್ರಿ. ಚಲೋ ಜಿ ಹೊರಗೆ ಹೋಗ್ನತ್ತೀವಿ. ಯಾವ ಊರು ನಿಂದು? ಇದೇ ಊರ? ಆರಾಮಲ್ಲ?
ನನ್ನ ರಾಣಿ ಇಲ್ಲಿ ನಿಂತ್ಬಿಟ್ಟಾರಿ. ಇಲ್ಲಿ ಹಚ್ಚಿದ್ದೆ ನಾನು. ಇಲ್ಲಿ ಒಂದು ಪಾರ್ಕಿಂಗ್ ಏರಿಯಾ ಇತ್ತು, ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಯಾರ, ಆದ್ರೂ ಕೂಡ ಇಲ್ಲಿ ಹಚ್ಚಿಬಿಟ್ಟಿನಿ. ವೆಂಕಿ ಆರಾಮ ಅವ್ರದ್ದು? ಯಾವ್ರನ್ನ? ಹೊಸಪೇಟೆ. ಹಾಂ, ಆರಾಮದಲ್ಲ? ಯಾವ ಬಂದಿರಿ? ನಾವು ನಿನ್ನೆ ಬಂದಿದ್ವಿ. ಹೌದು, ಆರಾಮದಲ್ಲ. ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವ್ರ ದರ್ಶನ ತಗೊಂಡು ಸೀದಾ ನಾವು ಬಂದ್ಬಿಟ್ಟಿವ್ರಿ. ಅಲ್ಲಿಂತ್ರ ಮಂತ್ರಾಲಯ ಒಳಗೆ ಐತ್ರಿ. ಅಲ್ಲಿಂತ್ರ ಒಂದು 5 ಕಿಲೋಮೀಟರ್ ಮ್ಯಾಗ ಇದ್ದಂತ ಪಂಚಮುಖಿ ಮಹಾಬಲಿ ಪವನ್ ಪುತ್ರ ಆಂಜನೇಯರ್ದ ದರ್ಶನ ತಗೊಳಕ್ರಿ. ಸೊ ಅವ್ರದ್ದೊಂದು ಮೂರ್ತಿ ಇತ್ತು, ಸೊ ಅದೇ ದರ್ಶನ ತಗೊಳಕ್ ಬಂದ್ಬಿಟ್ಟಿವ್ರಿ. ಸೊ ನೋಡ್ತಿರ್ಲ ಇಲ್ಲಿ ಯಾವ ರೀತಿ ಐತಿ ಇಲ್ಲಿ. ಅಲ್ಲೇ ಸರಿ. ಹಾಂ, ಹೊರ ಬಿಡಂಗಿಲ್ಲ ಎಲ್ರಿ ನೀರು ಎಲ್ಲ ಮೇಲಕ್ಕೆ ಎಲ್ಲಿ ಹೋಗ್ತಾವ? ಓಹೋ, ಮತ್ತೆ ಇವ್ರಿಗೆ ಹೆಂಗಾರ ಎಲ್ಲ ಏನೇನು ಮಾಡ್ತಾರೆ ಅದನ್ನ ವ್ಯವಸ್ಥೆ. ಶ್ರೀ ರಾಘವೇಂದ್ರ ಸ್ವಾಮೀಜಿ ದರ್ಶನ ತಗೊಂಡು ಪಂಚಮುಖಿ ಮಹಾಬಲಿ ಪವನ್ ಪುತ್ರ ಆಂಜನೇಯರ್ದ ದರ್ಶನ ತಗೊಂಡು ಈಗ ಸೀದಾ ಎಲ್ಲಿಪ್ಪ ಅಂದ್ರೆ ಶಿಲಾ ಬೃಂದಾವನಕ್ಕೆ ಬಂದಿವ್ರಿ. ಶಿಲಾ ಬೃಂದಾವನಕ್ಕೆ ಬಂದಿವಿ. ಸೊ ಅಲ್ಲಿ ಈಗ ದರ್ಶನ ತಗೊಳಕ್ಕೆ ಹೊಂಟಿವಿ. ಬಟ್ ಇಲ್ಲಿ ಹೋಗೋಕೆ ದಾರಿ ಇಲ್ರಿ. ಇಲ್ಲೆಲ್ಲ ನೋಡಂತಾರಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ನೀರು ಬಂದುಬಿಟ್ಟಾವ. ಇಲ್ಲಿ ಇಲ್ಲೇ ತಪಸ್ಸೆ ಮಾಡಿದಂಥ ಒಂದು ಸ್ಥಳ ಇದೆ ತಂದಾರ. ಸೊ ಅಲ್ಲಿ ಕೂಡ ಬಂದಿವಿ. ಅಲ್ಲಿ ಒಂದು ಮಾಹಿತಿ ಹೇಳಕತ್ತಾರ. ಸೊ ಅಲ್ಲಿ ಹೋಗುನತ್ತಲ್ಲಿ, ಆಚೆ ಕಡೆನೇ ಹೋಗುನತ್ತ, ಹೋಗಿ ನೋಡುನತ್ತಲ್ಲಿ ಯಾವ ರೀತಿ ಐತಿ, ಅಲ್ಲಿ ಏನೇನು ಹೇಳಕತ್ತಾರ ಸ್ವಲ್ಪ ನೋಡ್ಕೊಂಡ್ ಬರ್ನತ್ತ. ಈಗ ಸೀದಾ ನಾವು ಬಂದ್ಬಿಟ್ಟಿವ್ರಿ ಪಂಚಮುಖಿ ಮಹಾಬಲಿ ಪವನ್ ಪುತ್ರ ಆಂಜನೇಯರ ದೇವಸ್ಥಾನಕ್ಕೆ. ಸೊ ನೋಡಕತ್ತೀರಿ ಇಲ್ಲಿ ಕೂಡ ರಶ್ ಐತಿ. ಇಲ್ಲಿ ಕಂಟಿನ್ಯೂಸ್ಲಿ ರಶ್ ಇರುತ್ತೆ ಅನ್ನೋ ಥರ. ಈಗ ಸೀದಾ ಒಳಗೆ ದೇವ್ರ ಗುಡಿ ದರ್ಶನ ತೊಗೊಳಕತ್ತ ಹೊಂಟ್ಬಿಟ್ಟಿವ್ರಿ.